ಸರ್ಕಾರ ಪರ ವಕೀಲರಾಗಿರುವಂತಹ ಚಿದಾನಂದ್ ಅವರು ಕೂಡ ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಗ್ಗೆ ಮಾತನಾಡಿದ್ರು. ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಮಾತನಾಡಿದರೆ ಬನ್ನಿ ನೋಡೋಣ. ದರ್ಶನ್ ಸೇರಿದಂತೆ ಒಟ್ಟು 7 ಆರೋಪಿಗಳ ವಿರುದ್ಧ ಈಗ ಬೇಲ್ ಕ್ಯಾನ್ಸಲ್ ಆಗಿರುವಂಥದ್ದು ಐತಿಹಾಸಿಕ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿರುವಂಥದ್ದು. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ರಾಜ್ಯ ಸರ್ಕಾರ ಪರ ವಕೀಲರಂತ ಏನು ಚಿದಾನಂದ್ ಅವರು ಇದ್ದಾರೆ. ಸರ್, ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಐತಿಹಾಸಿಕ ತೀರ್ಪು ಹೊರಬಿದ್ದಿದೆ, ಏನಿದೆ ಸರ್ ಅಂತೇಳಿ? ರಾಜ್ಯ ಸರ್ಕಾರ ಈ ಜಾಮೀನು ವಿರುದ್ಧ ಸಲ್ಲಿಸಿದಂಥ ಮೇಲ್ಮನವಿಯನ್ನು ಇಂದು ಸುಪ್ರೀಂ ಕೋರ್ಟ್ ಒಪ್ಪಿ ದರ್ಶನ್ ಮತ್ತು ಸಹಚರರ ಜಾಮೀನನ್ನು ರದ್ದುಗೊಳಿಸಿದೆ. ಇದರಲ್ಲಿ ಪ್ರಮುಖ ಅಂಶ ಏನಪ್ಪ ಅಂತಂದರೆ, ಹೈಕೋರ್ಟ್ ಈ ಜಾಮೀನು ನೀಡಿದ ರೀತಿಯನ್ನು ಸುಪ್ರೀಂ ಕೋರ್ಟ್ ಭಾಳ ಖಂಡಿಸಿದೆ. ಇಂಥ ಕೊಲೆ ಅಂತ ಘೋರವಾದ ಕೃತ್ಯ ನಡೆಸಿದಂಥ ಅಪರಾಧಿಗಳ ಜಾಮೀನು ಅರ್ಜಿ ಪರಿಶೀಲಿಸುವ ಸಮಯದಲ್ಲಿ ಯಾವ ಅಂಶಗಳನ್ನ ಗಮನದಲ್ಲಿಡಬೇಕು, ಯಾವ ಕಾನೂನಿನ ತತ್ವಗಳನ್ನ ಇದರಲ್ಲಿ ಪಾಲಿಸಬೇಕು ಅನ್ನೋದನ್ನ ಹೈಕೋರ್ಟ್ ತನ್ನ ವಿವೇಚನಾ ಅಧಿಕಾರವನ್ನು ಉಪಯೋಗಿಸುವ ಸಮಯದಲ್ಲಿ ಗಮನದಲ್ಲಿ ಇಟ್ಟುಕೊಂಡಿಲ್ಲ ಅಂತ ಒಂದು ಭಾಳ ತೀಕ್ಷ್ಣವಾದ ಟೀಕೆಯನ್ನು ಮಾಡಿದ್ದಾರೆ. ಮತ್ತು ಈ ಪ್ರಕರಣದಲ್ಲಿ ಏನು ಸಾಕ್ಷಿಗಳಿತ್ತು ಅದರ ಸತ್ಯ ಅಸತ್ಯಗಳ ಬಗ್ಗೆ ಜಾಮೀನು ಅರ್ಜಿ ಪರಿಶೀಲಿಸುವ ಸಮಯದಲ್ಲಿ ಮಾಡಬಾರ್ದಿತ್ತು ಅಂತ ಹೇಳಿದ್ದಾರೆ. ಇನ್ನೊಂದು ಪ್ರಮುಖವಾದ ಅಂಶ ಏನಪ್ಪ ಅಂತಂದರೆ, ಸಮಾಜದಲ್ಲಿ ಯಾರೇ ಪ್ರಭಾವಿ ವ್ಯಕ್ತಿ ಇರ್ಬೋದು, ಕಾನೂನಿನ ಮುಂದೆ ಶ್ರೀಮಂತರಾಗಲಿ ಪ್ರಭಾವಿ ವ್ಯಕ್ತಿಗಳಾಗಲಿ ಬಡವರಾಗಲಿ ಎಲ್ಲರೂ ಸಮಾನ ಅನ್ನೋ ಒಂದು ವಿಚಾರವನ್ನು ಪುನರುಚ್ಚಾರ ಮಾಡಿದ್ದಾರೆ. 4ನೇದು, ಒಂದು ಮುಖ್ಯ ತೀರ್ಪಿಗೆ ಪೂರಕವಾಗಿ ನ್ಯಾಯಮೂರ್ತಿ ಪರ್ಡಿವಾಲಾ ಅವರು ಒಂದು ಸಪ್ಲಿಮೆಂಟ್ರಿ ಪೂರಕವಾದ ಆದೇಶವನ್ನು ಮಾಡಿದ್ದಾರೆ. ಅದರ ಅಂಶ ಅವರೂ ಸಹ ಆರ್ಟಿಕಲ್ 14 ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 14 ಪ್ರಕಾರ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಈ ವಿಚಾರವನ್ನು ಜಸ್ಟಿಸ್ ಮಹದೇವನ್ ಅವರ ಜಡ್ಜ್ಮೆಂಟ್, ಮಹತ್ವವಾದ ಜಡ್ಜ್ಮೆಂಟ್ನಲ್ಲಿ ಭಾಳ ಸ್ಟ್ರಾಂಗ್ ಆಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅಂತ ಅವ್ರ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಮತ್ತು ಮುಖ್ಯವಾಗಿ ಈ ಹಿಂದೆ ಏನಾಯಿತು, ಜೈಲಿನಲ್ಲಿ ಇವರು ಬಂಧನದಲ್ಲಿದ್ದಾಗ ಏನು ಇವ್ರ ಬಗ್ಗೆ ಆಪಾದನೆಗಳಿತ್ತು, ಇವ್ರಿಗೆ ವಿಶೇಷವಾದ ಪಂಚತಾರ ವ್ಯವಸ್ಥೆಗಳನ್ನ ಕೊಡ್ತಾ ಇದ್ದಾರೆ ಅಂತ, ಆ ರೀತಿಯ ವಿಚಾರಗಳು ಪುನರುಚ್ಚಾರ ಆಗಬಾರ್ದು ಅಂತ ಒಂದು ಸೂಚನೆಯನ್ನು ಕೊಟ್ಟಿದೆ. ಪ್ರಮುಖವಾಗಿ ಈಗ ಜಡ್ಜಸ್ ಹೇಳಿರುವಂಥದ್ದು, ಜೈಲಿನಲ್ಲಿ ಇವ್ರು ನಡ್ಕೊಳ್ಳುವಂಥ ನಡವಳಿಕೆ ಆಗಿರ್ಬೋದು, ಹೊರಗಡೆ ಬಂದಂತಂದರೆ ಈಗ ಬೆನ್ನು ನೋವು ವಿಚಾರಕ್ಕೆ ಹೊರಗಡೆ ಬಂದು ಬೇಲ್ ಕೂಡ ಪಡೆದಿರ್ಕೊಂಡು ಹೈಕೋರ್ಟನ್ನು ಕಟುವಾಗಿ ಟೀಕೆ ಮಾಡಿರುವಂಥದ್ದು. ಇಂಥ ಆದೇಶವನ್ನು ನಾವು ಪರಿಶೀಲನೆ ಮಾಡಿ ಅದನ್ನೆಲ್ಲ ಗಮನಿಸಿ ನಾವು ಈಗ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತಾ ಇದ್ದೀವಿ. ಇದು ದೇಶಕ್ಕೂ ಕೂಡ ಅನ್ವಯ ಆಗುತ್ತೆ ಅನ್ನೋದು ಕೂಡ ಹೇಳಿಕೆ ನೀಡಿರುವಂಥದ್ದು. ಸುಪ್ರೀಂ ಕೋರ್ಟ್ನ ಯಾವುದೇ ತೀರ್ಪಾಗಲಿ ಇಡೀ ದೇಶಕ್ಕೆ ಕಾನೂನು. ಈ ತೀರ್ಪಿನಲ್ಲಿ ಯಾವ್ಯಾವ ಅಂಶಗಳನ್ನ ಪುನರುಚ್ಚಾರ ಮಾಡಿದ್ದಾರೆ, ಇಲ್ಲ ಈ ತೀರ್ಪಿನಲ್ಲಿ ಯಾವ ಅಂಶಗಳನ್ನ ಹೇಳಿದ್ದಾರೆ, ಅದು ಇಡೀ ದೇಶಕ್ಕೆ ಕಾನೂನು ಆಗ್ತದೆ. ಪ್ರಮುಖವಾಗಿ ಪೊಲೀಸವ್ರಿಗಾಗಿರ್ಬೋದು ಸರ್ಕಾರಕ್ಕೂ ಕೂಡ ಸೂಚನೆ ನೀಡಿರುವಂಥದ್ದು, ಅಂದರೆ ಜೈಲಿನಲ್ಲಿ ಯಾವುದೇ ರೀತಿ ಟ್ರೀಟ್ಮೆಂಟ್ ಇರಬಾರ್ದು. ಹಿಂದೆ ಕೂಡ ಒಂದು ತಪ್ಪಾಗಿತ್ತು, ಈ ಥರ ಏನಾದರೂ ಆದರೆ ಅಮಾನತು ಕೂಡ ಮಾಡ್ತೀವಿ ಅನ್ನೋದು ಕೂಡ. ಅಂದರೆ ಈಗ ನಿಮ್ಮ ತಂಡಕ್ಕೆ ಏನು ಸೂಚನೆ ನೀಡಿದ್ದಾರೆ ಸರ್? ತಂಡಕ್ಕೆ ಏನು ಸೂಚನೆ ಅಂದರೆ, ಈ ಹಿಂದೆ ಆಗಿರೋದಂಥ ಈ ಹಿಂದೆ ಬಂಧನದಲ್ಲಿದ್ದಾಗ ಜೈಲಿನೊಳಗಾಗಿದ್ದಂಥ ಕೃತ್ಯಗಳು ಮತ್ತೆ ಪುನರುಚ್ಚಾರ ಆಗಬಾರ್ದು, ತಮಗೆ ಇದರ ಸೂಚನೆ ಕೊಡ್ತಾ ಇದ್ದೀವಿ ಅಂತ ನ್ಯಾಯಾಧೀಶರು ನಮಗೆ ಹೇಳಿದ್ದಾರೆ ಸರ್. ಕೂಡಲೇ ವಶಕ್ಕೆ ಪಡಿಬಹುದಾ ಅಥವಾ ಕಾಲಾವಕಾಶ ಏನಾದರೂ ಕೊಟ್ಟಿದೆ? ತೀರ್ಪಿನ ಪ್ರಕಾರ ನಮಗೆ 4th ಅವ್ರನ್ನ ಕಸ್ಟಡಿಗೆ ತಗೊಳ್ಳಿ ಅಂತ ಆದೇಶ ಆಗಿದೆ. ಅಂದರೆ ತಕ್ಷಣದಿಂದ ನಾವು ಅವ್ರನ್ನ ಬಂಧನಕ್ಕೆ ತಗೊಳ್ಬೋದು. ಜೊತೆಗೆ ಈಗ ನಿಮ್ಮ ತಂಡದ ಪರಿಶ್ರಮ ಕೂಡ ಇರುವಂಥದ್ದು, ಯಾವ ರೀತಿ ಪ್ರಿಪೇರ್ ಆದ್ರಿ ಸರ್? ಏನು ಈ ಪ್ರಕರಣ ಸುಪ್ರೀಂ ಕೋರ್ಟಿಗೆ ಬಂದಾಗ ನಮ್ಮ ಅಡ್ವೊಕೇಟ್ ಜನರಲ್ ಆದಂಥ ಶಶಿಕಿರಣ್ ಶೆಟ್ಟಿಯವರು ಒಂದು ವಕೀಲರ ತಂಡವನ್ನು ನಿಯೋಜಿಸಿದರು. ಅದರ ನೇತೃತ್ವವನ್ನು ನಮ್ಮ ಹಿರಿಯ ವಕೀಲರಾದಂಥ ಸಿದ್ಧಾರ್ಥ್ ಲೂತ್ರಾ ಅವರಿಗೆ ಕೊಟ್ಟಿದ್ದರು. ಅವರ ನೇತೃತ್ವದಲ್ಲಿ ಹಾಗೂ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ವಕೀಲರ ತಂಡ ಇದರಲ್ಲಿ ಕೆಲಸ ಮಾಡ್ತು. ಇದರಲ್ಲಿ ವಿಶೇಷವಾಗಿ ಈ ಪ್ರಕರಣ ತನಿಖೆ ಮಾಡಿದಂಥ ತನಿಖಾಧಿಕಾರಿಯಾದಂಥ ACP ಚಂದನ್ ಕುಮಾರ್ ಹಾಗೂ ಅವರ ಸಹೋದ್ಯೋಗಿಯಾದಂಥ ನಟೇಶ್ ಅವರು ಬಹಳ ನಮಗೆ ಸಹಕಾರ ಕೊಟ್ಟರು. ಈ ಕೇಸ್ನಲ್ಲಿ ತಯಾರಿ ಮಾಡಲಿಕ್ಕೆ ಅವರ ಸಹಕಾರ ಭಾಳ ಪ್ರಮುಖವಾಗಿತ್ತು. ಪ್ರಮುಖವಾಗಿ ಈ ವಿಚಾರದಲ್ಲಿ ರೇಣುಕಾ ಸ್ವಾಮಿಯನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದಿರೋ ರೀತಿ ಆಗಿರ್ಬೋದು, ಮತ್ತು ಎಲ್ಲೆಲ್ಲಿ ಅವರ ಕೃತ್ಯ ಎಸಗೋದಕ್ಕೆ ಪ್ಲಾನ್